ಸ್ಟೋರಿಯ ಬಗ್ಗೆ ಸ್ವರೂಪ್ ಅವರಿದ್ದಾರೆ, ಜಿಲ್ಲಾ ಪಂಚಾಯತ್ ಸಿಒ. ಸ್ವರೂಪ್ ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸ್ವರೂಪ ಮೇಡಮ್, ಇದು ಈ ಧಾರವಾಡ ಜಿಲ್ಲೆ ಹೊನ್ನಾಪುರ ತಾಲೂಕು SC/ST ಕಾಲನಿ ಮೇಡಮ್. ಧಾರವಾಡ ಜಿಲ್ಲೆ ಹೊನ್ನಾಪುರ ತಾಲೂಕು SC/ST ಕಾಲನಿ ವಾರ್ಡ್ ನಂಬರ್ 1 ರಸ್ತೆ ಆಗಿರುತ್ತೆ. ಹೊನ್ನಾವರ ತಾಲೂಕು ಹೊನ್ನಾಪುರ ಗ್ರಾಮ ಪಂಚಾಯತ್. ಹೌದು, ಹೊನ್ನಾಪುರ. ಮೊನ್ನೆ ನಾನು ಕಮಿಟಿ ಮೀಟಿಂಗ್ ಮಾಡಿದ್ದೆ ಅಲ್ಲಿ ಪಂಚಾಯತ್ ಅಲ್ಲಿ. ಅಲ್ಲಿ ಹೋದಾಗ ಇದನ್ನ ನನ್ನ ಗಮನಕ್ಕೆ ತಂದ್ರು. ಸೊ ಇದೇನಾಗಿದೆ, PRD ಇಂದ ರೋಡ್ ಮಾಡಿಸಿರೋದು, ಅವ್ರಿಗೆ ಕಾಂಟ್ರಾಕ್ಟ್ ಸಮಸ್ಯೆ ಆಗಿತ್ತಂತೆ. ನೋಟಿಸಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ಇಷ್ಟಲ್ಲೇ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಬೇಗ ಯು ಹ್ಯಾವ್ ಟು ಫಿನಿಶ್ ಅಂಡ್ ಕಂಪ್ಲೀಟ್ ದ ರೋಡ್ ಅಂತ. ಇಷ್ಟಲ್ಲೇ ಸ್ಟಾರ್ಟ್ ಮಾಡ್ತಾರೆ, 1-2 days ಸ್ಟಾರ್ಟ್ ಮಾಡಿಸ್ತಾರೆ. ನಿಮ್ಮ ಕಾಲಾವಧಿಯಲ್ಲೇ ಇಲ್ಲಿ ಒಂದು ಸ್ವರೂಪನೇ ಬದಲಾಗಬೇಕು ಸ್ವರೂಪ ಮೇಡಮ್. ಆಯ್ತು, ನೀವು ಆ ಭರವಸೆ ಕೊಟ್ಟ ನಂತರ ನಾನೇನು ಜಾಸ್ತಿ ನಿಮ್ಮ ಹತ್ರ ಕೇಳಕ್ಕೆ ಹೋಗಲ್ಲ, ಕೆಲಸ ಆಗತ್ತೆ ಅನ್ನುವಂಥ ವಿಶ್ವಾಸ ಇದೆ ಮೇಡಮ್. ಇಲ್ಲ, ಇಮಿಡಿಯೇಟ್ಲಿ ವಾಪಸ್ ಗ್ರೀವೆನ್ಸ್ ಕಮಿಟಿ ಆದ ನಂತರ ನಮ್ಮ ಧಾರವಾಡ AW ಅವ್ರು ಕೂಡ ಜೊತೆಲೇ ಇದ್ರು. ಅವರು ಹೋಗಿ ಇಮಿಡಿಯೇಟ್ಲಿ ಅಲ್ಲಿ ಇನ್ಸ್ಪೆಕ್ಟ್ ಮಾಡ್ಕೊಂಡು ಅವರು ಹೊಸದಾಗಿ ಚಾರ್ಜ್ ತಗೊಂಡಿದ್ರಲ್ಲಿ. ಸೊ ಇನ್ಸ್ಪೆಕ್ಟ್ ಮಾಡಿ ಇದು ಮಾಡ್ಕೊಡ್ತೀವಿ ಅಂತ ಅವರು ಊರಿನ ಜನಕ್ಕೆನ ಭರವಸೆ ಕೊಟ್ಟಿದ್ದಾರೆ. ಓಕೆ, ನೀವು ಸ್ವಲ್ಪ ಅಗ್ರೆಸಿವ್ ಆದ ತಕ್ಷಣ ಬೇಗನೆ ಆಗಿಬಿಡ್ಬೋದು ಅಂತ ನಮ್ಮ ಒಂದು ಅಭಿಲಾಷೆ. ಥ್ಯಾಂಕ್ ಯು ಮೇಡಮ್. ಸ್ವರೂಪ ಮೇಡಮ್ ಒಂದು ಧೈರ್ಯ ಕೊಟ್ಟಿದ್ದಾರೆ. ಇಲ್ಲ, 1-2 ದಿವಸದಲ್ಲಿ ಕೆಲಸ ಮಾಡಿಸ್ತೀನಿ, ಆಲ್ರೆಡಿ ನಾನು ಮೊನ್ನೆ ಹೋಗಿದ್ದೆ ಅಂತೇಳಿ ನಾವು ಅದನ್ನೇ ಫಾಲೋಅಪ್ ಮಾಡ್ತಾ ಇರುವಂಥದ್ದು. ನೋಡಿ, ಸ್ವರೂಪ ಅವರು ಮೇಡಮ್ ಇದ್ದಾಗಲೇ ಅಲ್ಲಿಯ ಒಂದು SC/ST ಕಾಲನಿಯ ಸ್ವರೂಪ ಬದಲಾಗಲಿ ಅನ್ನುವಂಥ ಅಭಿಲಾಷೆ ನಮ್ಮದು. ನಾವು ಅದನ್ನು ಫಾಲೋಅಪ್ ಮಾಡ್ತೀವಿ, ಅದೊಂದು ಗ್ಯಾರಂಟಿ ಸರ್. ಅಲ್ಲಿಗೆ ಬಂದಾಗ, ಅಲ್ಲಿಗೆ ಡಾಂಬರ್ ಹಾಕಿದಾಗ, ರೋಡ್ ಮಾಡಿಕೊಟ್ಟಾಗ ಎಲ್ಲವನ್ನು ಕೂಡ ಫಾಲೋಅಪ್ ಮಾಡಿ ಕೊಡ್ತೀನಿ. SC/ST ಕಾಲನಿ ಅದು ನಮ್ಮಲ್ಲಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ನಾವು ಏನು ಎಲೆಕ್ಷನ್ ಟೈಮಲ್ಲಿ ಇವ್ರ ಮನೆಗೆ ಊಟಕ್ಕೆ ಹೋಗೋದಂತೆ. ಇವ್ರ ಮನೆಗೆ ಯಾಕೆ ಊಟಕ್ಕೆ ಹೋಗೋದು? ಅವ್ರನ್ನ ಕರೆಸ್ಕೊಳ್ಳಿ ಮನೆಗೆ. SC/ST ಕಾಲನಿಗೆ ನೀವು ದೊಡ್ಡ ಇದು ಏನೋ ಒಳ್ಳೆ ಕಥೆ ಆಯ್ತಲ್ವಾ? ಹಾಗೆ ಹೇಳ್ಬೇಕಪ್ಪ ಇವರು. ನಾವು SC/ST ಮನೇಲಿ ಇಡ್ಲಿ ತಿಂತೀವಿ, ಯಾವನ್ರಿ ನೀವು ಇಡ್ಲಿ ತಿನ್ನೋಕ್ಕೆ? ಅವ್ರನ್ನ ಕರ್ಕೊಳ್ಳಿ ಮನೆಗೆ. ಈಗ ಜಾಮ್ನಗರಲ್ಲಿ ಅಂಬಾನಿ ಕರೆಸ್ಕೊಂಡ್ರಲ್ಲ, ಹಂಗೆ ಕರ್ಕೊಳ್ಳಿ. ಅದಾಗಲ್ಲ ನಿಮಗೆ. ನಾನು ಅದೇ ಹೇಳಿದೆ, ನಮ್ಮಲ್ಲಿ ಹೆಂಗಿದೆ ಅಂತಂದರೆ ಕಾನೂನು ಭಯಂಕರ ಸ್ಟ್ರಾಂಗ್ ಇದೆಯಲ್ಲ, ಹಾಗಾಗಿ ವಿಜುವಲೈಸ್ಡ್ ಅನ್ಟಚಬಿಲಿಟಿ ಇಲ್ಲ, ಕಾನೂನು ಅನ್ಟಚಬಿಲಿಟಿ ಇಲ್ಲ, ಆದರೆ ಮೆಂಟಲ್ ಅನ್ಟಚಬಿಲಿಟಿ ಇದೆ. ಹಿಂಗಿದ್ರೆ ನಾವು 5 ಟ್ರಿಲಿಯನ್ ಅಲ್ಲ 10 ಟ್ರಿಲಿಯನ್ ಆರ್ಥಿಕತೆ ಆದರೂ ಕೂಡ ಏನು ಕಟ್ಟಾಕೋಕ್ಕಾಗಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾ ಪಂಚಾಯತ್ ಸಿಒ ಸ್ವರೂಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2 ದಿನಗಳಲ್ಲಿ ಕೆಲಸ ಶುರು ಆಗುತ್ತೆ. ಆದಷ್ಟು ಬೇಗ CC ರಸ್ತೆ ಕಾಮಗಾರಿ ಮುಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ವರೂಪ ಅವರು. ನಮ್ಮ ಕ್ಯಾಮರಲ್ಲಿ ಫಾಲೋ ಮಾಡ್ತಾನೆ ಇರುತ್ತೆ. ನೋಡಿ, 30 ವರ್ಷ ಆಗಿದೆ. ಯಾಕೆ ಅಂತಂದರೆ SC/STಗಳು. ಆಮೇಲೆ ನಾವು ಘಂಟಾಘೋಷ ಹೆಂಗೆ 30,000 ಕೋಟಿ ಎತ್ತಿಟ್ಟಿದ್ದೀವಿ, ಕೊಡಿ ಎತ್ತಿಟ್ಟಿದ್ದನ್ನು. ಆಮೇಲೆ ಇದು ಕೇವಲ ಇವರ ಮಾತ್ರ ತಪ್ಪಲ್ಲ, ನಮ್ಮ SC/ST ನಾಯಕರಿದ್ದಾರಲ್ಲ, ಇವರು ಗೆದ್ದ ತಕ್ಷಣ ಅವ್ರದ್ದು ಮೈಂಡ್ ಸೆಟ್ ಚೇಂಜ್ ಆಗಿಬಿಡ್ತದೆ. ಅವ್ರ ಲೆವೆಲ್ ಬೇರೆ. ಇವರೆಲ್ಲ ಕಾಣಲ್ಲ ಅವರಿಗೆ, ಇವರೆಲ್ಲ ಕಸ ಆಗಿಬಿಡ್ತಾರೆ. 37 ಜನ SC/STಗಳಿಗೆ 50 100 ಜನರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಆ್ಯಂಡ್ JDS. ನಿಯರ್ಲಿ ನನ್ನ ಹತ್ರ ಒಂದು ಅದರ ಮಾಹಿತಿ ಇದೆ. ಎಷ್ಟು ಹೋರಾಟ ಮಾಡಿದ್ರಿ ನೀವು ಇದಕ್ಕಾಗಿ? ಎಷ್ಟು ಹೋರಾಟ ಮಾಡಿದ್ರಿ ನೀವು? ನಮಗೆಷ್ಟು ಹೋರಾಟ ಮಾಡೋದು ಗೊತ್ತಿಲ್ಲ ನಮಗೆ, ಆದರೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಹೋರಾಟ ಮಾಡ್ತೀವಿ. ಅದು ಅಳಿಲು ಸೇವೆನೇ ಆಗಿರಲಿ, ಅಷ್ಟು ಹೋರಾಟ ಮಾಡ್ತೀವಿ. ಆದರೆ ಈ ಕೆಲಸ ಅಂತೂ ಮಾಡಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.